ಆಲ್ ರೈಟ್ ಗೈಸ್, ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಬದಲಾವಣೆ ಹೇಗೆ ಮಾಡೋದು ತೋರಿಸ್ತೀನಿ. ಮತ್ತೆ ತಡ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಥಿಂಗ್ ಫಸ್ಟ್, ಏನ್ ಬೇಕು? ನಿಮ್ಮ ಆಧಾರ್ಗೆ ಸೇರಿಸಬೇಕಂತಿರೋ ವಿಳಾಸ ಇರುವ ನಿಮ್ಮ ಕುಟುಂಬ ಸದಸ್ಯರೊಬ್ಬರ ಆಧಾರ್ ಕಾರ್ಡ್ ಬೇಕು. ಈಗ ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಈ ಲಿಂಕ್ ಟೈಪ್ ಮಾಡಿ. ಈ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ. ಈ ಲಿಂಕ್ ಓಪನ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಿ, ಕ್ಯಾಪ್ಚಾ ಹಾಕಿ ಲಾಗಿನ್ ವಿತ್ OTP ಕ್ಲಿಕ್ ಮಾಡಿದರೆ ಆಧಾರ್ಗೆ ಲಿಂಕ್ ಇರೋ ನಂಬರ್ಗೆ OTP ಬರುತ್ತೆ. ಅದನ್ನ ಇಲ್ಲಿ ಹಾಕಿ ಲಾಗಿನ್ ಮಾಡಿ. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಅಡ್ರೆಸ್ ಸೆಪರೇಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಆಯ್ಕೆ ಬರುತ್ತೆ. ನಾವು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಎರಡನೇ ಆಯ್ಕೆ ಫ್ಯಾಮಿಲಿ ಮೆಂಬರ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅಂತ ಇದೆಯಲ್ಲ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ, ನಮ್ಮ ಕುಟುಂಬ ಸದಸ್ಯರ ಯಾರ ಆಧಾರ್ ಕಾರ್ಡ್ ನಲ್ಲೂ ನನಗೆ ಬೇಕಿರುವ ಅಡ್ರೆಸ್ ಇಲ್ಲ, ಜೊತೆಗೆ ಬೇರೆ ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋ ಹಾಗಿದ್ರೆ ಅದಕ್ಕೂ ಒಂದು ದಾರಿ ಇದೆ. ಅದರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಮೂವ್ ಆನ್. ಇಲ್ಲಿ ನಿಮ್ಮ ಆಧಾರ್ ನಲ್ಲಿರುವ ಪ್ರಸ್ತುತ ವಿಳಾಸ ತೋರಿಸುತ್ತೆ. ಹಾಗೆ ಕೆಳಗೆ ಸ್ಕ್ರೋಲ್ ಮಾಡಿ. ಈ ರೀತಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಿಮಗೆ ಬೇಕಿರುವ ವಿಳಾಸ ಇರುವ ಫ್ಯಾಮಿಲಿ ಮೆಂಬರ್ ಆಧಾರ್ ನಂಬರ್ ಟೈಪ್ ಮಾಡಿ. ಕೆಳಗೆ ಅವರ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ತಾನಾಗಿ ಬರುತ್ತೆ. ಇಲ್ಲಿ ಮೇಲೆ ಟೈಪ್ ಮಾಡಿದ ಆಧಾರ್ನ ವ್ಯಕ್ತಿ ನಿಮಗೆ ಏನಾಗಬೇಕು ಅಂತ ಸೆಲೆಕ್ಟ್ ಮಾಡಿ. ಅದಾದ ನಂತರ ಲೀಗಲ್ ಸ್ಟೇಟ್ಮೆಂಟ್ ಗೆ ಕ್ಲಿಕ್ ಮಾಡಿ. ಕೇರ್ ಆಪ್ ಮುಂದೆ ಮೇಲೆ ಹಾಕಿದ ಆಧಾರ್ನ ವ್ಯಕ್ತಿಯ ಹೆಸರು ಬರುತ್ತೆ ಮತ್ತು ನಾನು ಕೊಟ್ಟ ಮಾಹಿತಿ ಎಲ್ಲ ನಿಜ ಎನ್ನುವ ಡಿಕ್ಲರೇಷನ್ ಒಮ್ಮೆ ಸರಿಯಾಗಿ ಓದಿಕೊಂಡು ನಿಮಗೆ ಒಪ್ಪಿಗೆ ಇದ್ದರೆ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಇದು ಪೇಮೆಂಟ್ ಪೇಜ್. 75 ರೂಪಾಯಿ ಪೇಮೆಂಟ್ ಮಾಡಬೇಕು. ಈ ಚೆಕ್ ಬಾಕ್ಸ್ ಗೆ ಕ್ಲಿಕ್ ಮಾಡಿ. ಪೇಮೆಂಟ್ ಗೇಟ್ವೇ ಆಯ್ಕೆ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟ್ ಮಾಡಲು ಸಿಕ್ಕಾಪಟ್ಟೆ ಆಯ್ಕೆಗಳಿವೆ. ನನಗೆ UPI ಈಸಿ ಅನಿಸುತ್ತೆ, ನಾನು ಅದನ್ನೇ ಮಾಡಿದೆ. ಪೇಮೆಂಟ್ ಆಗಿ ಈ ರೀತಿ ಬರೋವರೆಗೂ ವೇಟ್ ಮಾಡಿ. ಈಗ ಈ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯವಾದ ಸ್ಟೆಪ್ ಇದೆ, ಏನಂದ್ರೆ ಇಲ್ಲಿ ಮೂಲೆಯಲ್ಲಿ SRN ಅಂತ ಒಂದು ನಂಬರ್ ಬಂದಿರುತ್ತೆ, ಅದನ್ನ ಕಾಪಿ ಮಾಡಿಕೊಂಡು ಲಾಗೌಟ್ ಆಗಿ. ಈಗ ಮತ್ತೊಮ್ಮೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ಮೊದಲು ಹಾಕಿದ್ದ ನಿಮ್ಮ ಕುಟುಂಬ ಸದಸ್ಯರ ಆಧಾರ್ ನಂಬರ್ ಹಾಕಿ OTP ಕೊಟ್ಟು ಲಾಗಿನ್ ಆಗಿ. ಇದನ್ನ ಮಾಡಲೇಬೇಕು, ಇಲ್ಲದಿದ್ದರೆ ಅಡ್ರೆಸ್ ಅಪ್ಡೇಟ್ ಆಗೋದಿಲ್ಲ. ಲಾಗಿನ್ ಆದ ನಂತರ ಪೂರ್ತಿ ಕೆಳಗೆ ಸ್ಕ್ರೋಲ್ ಮಾಡಿ. ಲಾಸ್ಟ್ ಆಪ್ಷನ್ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಈಗ ಇಲ್ಲಿ ಆಗ್ಲೇ ಕಾಪಿ ಮಾಡಿದ್ರಲ್ಲ SRN ನಂಬರ್, ಅದನ್ನ ಪೇಸ್ಟ್ ಮಾಡಿ. ಕಾಪಿ ಮಾಡದಿದ್ರೆ ಡೌನ್ಲೋಡ್ ಮಾಡಿದ್ದ ಅಕ್ನಾಲೆಜ್ಮೆಂಟ್ ಟೆಪ್ ಅಲ್ಲಿ ಇರುತ್ತೆ, ಅದನ್ನ ಇಲ್ಲಿ ಟೈಪ್ ಮಾಡಿ. ಲೀಗಲ್ ಸ್ಟೇಟ್ಮೆಂಟ್ ಗೆ ಕ್ಲಿಕ್ ಮಾಡಿ. ಒಮ್ಮೆ ಓದಿಕೊಂಡು ಒಪ್ಪಿಗೆ ಇದ್ರೆ ಅಕ್ಸೆಪ್ಟ್ ಮಾಡಿ. ಇಷ್ಟು ಮಾಡಿದ್ರೆ ಆಯ್ತು. ಒಂದೆರಡು ದಿನದಲ್ಲಿ ನಿಮ್ಮ ಆಧಾರ್ ವಿಳಾಸ ಬದಲಾವಣೆ ಆಗುತ್ತೆ. ನೀವು ಈ ರೀತಿ SRN ನಂಬರ್ ಹಾಕಿ ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು. ದ್ಯಾಟ್ಸ್ ಇಟ್ ಗೈಸ್. Thanks for watching. Please like, share, and subscribe for more.